ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಕ್ರಿಸ್ಮಸ್ ಹಬ್ಬದ ಸಂಚಿಕೆಗಿಂತ ಮುಂಚೆ ಕ್ರಾಪ್ ಸರ್ಕಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದರ ಬಗ್ಗೆ ಇನ್ನೂ ಮುಂದುವರಿತಾ ನಾವೇನು ಓಂ ಅಂತ ಕರಿತೀವಿ ಇವಾಗ, ಅದು ನಾನು ಹೇಳಿದ್ದೀನಿ ಅದೆಲ್ಲ ಸ್ವರಗಳನ್ನು ಕೂಡಿರುವಂಥ ಶಬ್ದ ಅಂತ. ಆ ಚಿಹ್ನೆ ಕೂಡ ಈ ಕ್ರಾಪ್ ಸರ್ಕಲ್ ಡಿಸೈನಲ್ಲಿ ಬಂದಿದೆ. ಏನು ಇದರ ಚಿಹ್ನೆ, ಇಲ್ಲಿ ಯಾಕೆ ಬಂತು, ಇದರಲ್ಲಿ ಏಲಿಯನ್ಸ್ ಅಥವಾ ಮನುಷ್ಯನ ಕೈವಾಡ ಇದೆಯಾ ಅಂತ ಈ ಸಂಚಿಕೆಯಲ್ಲಿ ತಿಳಿಯೋಣ. ಸೊ ನಾವು ಆಗಲೇ ಹೇಳ್ದಂಗೆ ಕ್ರಾಪ್ ಸರ್ಕಲ್ ಹೇಗೆ ಬರುತ್ತೆ ಅಂದರೆ, ಜನರು ಕ್ಯಾಮ್ರಾನ ಅಲ್ಲಿ ಇಟ್ಟು ನೋಡಿದ್ದಾರೆ, ಇಡೀ ರಾತ್ರಿ ಇಟ್ಬಿಟ್ಟು ನೋಡಿದ್ದಾರೆ. ಈ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಜನರು, ಈ ಕ್ರಾಪ್ ಡಿಸೈನ್ ಹೇಗಾಗತ್ತೆ ಅಂತ. ಯಾಕಂದರೆ ಇದು ತುಂಬ ಫ್ಯಾಸಿನೇಟಿಂಗ್, ಅದ್ಭುತವಾಗಿದೆ ಅಂತ ಅವ್ರು ಇಡೀ ರಾತ್ರಿ ಅಲ್ಲಿ ಕ್ಯಾಮ್ರಾವನ್ನು ಇಟ್ಟು ನೋಡಿದ್ದಾರೆ. ಇದು ಯಾರು ಮಾಡ್ತಾ ಇರೋದು ಅಂತ. ಯಾರೂ ಇರಲ್ಲ ಆ ಭೂಮಿಯಲ್ಲಿ. ಸಡನ್ ಆಗಿ ಒಂದು ಸೆಕೆಂಡಲ್ಲಿ ಅದು ಒಂದು ಡಿಸೈನ್ ಅಪಿಯರ್ ಆಗುತ್ತೆ. ಸೊ ಇದಕ್ಕೆ ಒಂದು ಫಿಸಿಕಲ್ ಪ್ರೂಫ್ ಇದೆ, ಇದು ಮ್ಯಾನ್ ಮೇಡ್ ಫಿನಾಮಿನಾ ಅಲ್ಲ ಅಂತ. ಪ್ರೂಫ್ ಗೊತ್ತಾಗತ್ತೆ, ಅವ್ರು ಕ್ಯಾಮ್ರಾ ಇಟ್ಟು ನೋಡಿರೋದ್ರಿಂದ ಒಂದು ಪ್ರೂಫ್ ಸಿಕ್ಕಿದೆ, ಇದು ಮನುಷ್ಯರು ಯಾರು ಮಾಡ್ತಾ ಇರೋದಲ್ಲ ಅಂತ ಪ್ರೂಫ್ ಸಿಕ್ಕಿದೆ. ಇದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದರೆ 2007 2007ರಲ್ಲಿ ಒಂದು ಗುಹೆ, ಇಂಗ್ಲೆಂಡಲ್ಲಿ ಒಂದು ಹಳೆಯ ಗುಹೆ ಇದೆ. ಅಲ್ಲಿ ಒಬ್ಬರು ತುಂಬ ಇವಾಲ್ವ್ ಆಗಿರೋವಂಥ ಜೀವಿ, ತುಂಬ ಸ್ಪಿರಿಚುಲಿ ಅಡ್ವಾನ್ಸ್ಡ್ ಜೀವಿ, ಅವರ ಹೈಯರ್ ಪವರ್ಸಿಂದ ಅವರು ಒಂದು ಈ ಚಾಂಟನ್ನು ಮಾಡಿದ್ರು. ಈ ಆಯೋಮ್ದು ಏನು ಚಾಂಟ್ ಇದೆ, ಎಲ್ಲ ಸ್ವರಗಳನ್ನು ಸೇರಿರೋ ಅಂತಹ ಒಂದು ಉಚ್ಚಾರಣೆಯನ್ನು ಮಾಡಿದ್ರು ಆ ಗುಹೆಯಲ್ಲಿ. ಆ ಗುಹೆಯಲ್ಲಿ ಮಾಡಿದ ಸ್ವಲ್ಪ ದೂರದಲ್ಲೇನೆ ಮಾರನೇ ದಿನ, ಅವತ್ತು 7/7/7 ಅಂದರೆ 7th July 2007, ಆವತ್ತಿನ ದಿನ ಒಂದು 1000 by 1000 ಯಾರ್ಡ್ ಇದರಲ್ಲಿ ಈ ಆಯೋಮ್ನ ಡಿಸೈನ್ ಬಂತು. ಅವರು ಹಿಂದಿನ ದಿನ ಚಾಂಟ್ ಮಾಡಿದ್ರು 6ನೇ ತಾರೀಕು ಜುಲೈ 2007, 7ನೇ ತಾರೀಕು 7/7/7 ಆವತ್ತಿನ ದಿನ ಈ ದೊಡ್ಡ ಒಂದು ವೀಟ್ ಫೀಲ್ಡಲ್ಲಿ ಈ 1000 by 1000 ಯಾರ್ಡ್ ಅಂದರೆ 1000 ಗಜ by 1000 ಗಜದಲ್ಲಿ ಆಯೋಮ್ ಸಿಂಬಲ್ದು ಡಿಸೈನ್ ಪ್ರಿಂಟ್ ಆಗಿತ್ತು ಅಲ್ಲಿ. ಸೊ ಅದು ಒಂದು ತುಂಬ ದೊಡ್ಡ ಡಿಸೈನು ಅಲ್ಲಿ ಆಗಿದ್ದು. ಅದರಲ್ಲಿ ತುಂಬ ಸರ್ಕಲ್ಸ್ ಇತ್ತು, ಒಂದು ಸರ್ಕಲ್ ಅಲ್ಲ, ತುಂಬ ಸರ್ಕಲಿಂದ ಕೂಡಿರೋ ಅಂತಹ ಓಂ, ಏನೀಗ ಓಂ ಅಂತ ಕರಿತೀವಿ, ಅದರದ್ದು ಡಿಸೈನ್ ಇತ್ತು. ಒಂದೊಂದು ಸರ್ಕಲ್ಲು ಕೂಡ ತುಂಬ ದೊಡ್ಡದಾಗಿತ್ತು ಮತ್ತು ಪರ್ಫೆಕ್ಟ್ ಆಗಿತ್ತು. ಸೊ ಅದರದ್ದು ಪಿಕ್ಚರ್ ಕೂಡ ನಿಮಗೆ ಇಲ್ಲಿ ನೋಡ್ಬೋದು. ನೀವು ಆಕಾಶದಿಂದ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಒಂದೇ ಒಂದು ಸ್ಟಾಕ್, ಅದರದ್ದು ಏನು ಸ್ಟಾಕ್ ಇರುತ್ತೆ, ಆ ಗೋಧಿದು ಪೈರು, ಅದು ಔಟ್ ಆಫ್ ಪ್ಲೇಸ್ ಇರಲಿಲ್ಲ. ಕ್ಲಿಯರಾಗಿ ಅದು ಮ್ಯಾನ್ ಮೇಡ್ ಅಲ್ಲ, ಮನುಷ್ಯರು ಮಾಡಿದ್ದಲ್ಲ ಅಂತ ಗೊತ್ತಾಗುತ್ತೆ. ಯಾಕಂದರೆ ಅದನ್ನು ಪೇಪರಲ್ಲಿ ಮಾಡಬೇಕು ಅಂದ್ರೂ ಗಂಟುಗಟ್ಟಲೆ ಬೇಕು. ಅಷ್ಟು ದೊಡ್ಡ ಜಾಗದಲ್ಲಿ ಫೀಲ್ಡಲ್ಲಿ ಮಾಡಬೇಕು ಅಂದರೆ ಅದು ಮನುಷ್ಯರಿಗೆ ಮಾಡೋ ಕೆಲಸ ಸಾಧ್ಯವೇ ಅಲ್ಲ. ಅದು ಜಸ್ಟ್ 1 ಕಿಲೋಮೀಟರ್ by 1 ಕಿಲೋಮೀಟರಲ್ಲೂ ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಜನರು ಟ್ರೈ ಮಾಡಿದ್ದಾರೆ ಸರ್ಕಲ್ ಮಾಡೋದಕ್ಕೆ, ಆದರೆ ಅದು ಪೇಪರಲ್ಲಿ ಕೂಡ ಆ ಥರ ಮಾಡೋಕ್ಕಾಗಲ್ಲ, ಫೀಲ್ಡಲ್ಲೂ ಮಾಡೋಕ್ಕಾಗಲ್ಲ. ಸೊ ಇದು ಅಷ್ಟು ದೊಡ್ಡ ಜಾಗದಲ್ಲಿ ಈ ಆಯೋಮ್ ಡಿಸೈನು ಪ್ರಿಂಟ್ ಆಗಿದೆ. ಸೊ ಯಾರಾದರೂ ಇದ್ರ ಬಗ್ಗೆ ಕ್ಯೂರಿಯಾಸಿಟಿ ತೋರಿಸ್ದೇನೆ ಇದ್ದರೆ, ಈ ಪ್ರಪಂಚದಲ್ಲಿ ಇಷ್ಟು ದೊಡ್ಡ ಫೆನಾಮಿನಾ ನಡೀತಾ ಇದ್ರೂ ಇದ್ರ ಬಗ್ಗೆ ನಾವು ಗಮನವನ್ನು ಕೊಡದೇ ಇದ್ರೆ ಇದರಲ್ಲಿ ಏನೋ ಒಂದು ತಪ್ಪು ನಡೀತಾ ಇದೆ, ನಮ್ಮಲ್ಲಿ ಏನೋ ತಪ್ಪಿದೆ ಅಂತ ಅರ್ಥ. ಯಾಕಂದರೆ ಇದು ಒಂದು ತುಂಬ ಅದ್ಭುತವಾದ ವಿಷಯ. ಮೇಲಿನ ಜೀವಿಗಳು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದೆ ಅಂತ. ಜನರು ಬೇರೆ ಯಾವ್ದಾವುದಕ್ಕೂ ಹೋಗ್ತಾರೆ ನೆಗೆಟಿವ್ ವಿಷಯಗಳಿಗೆ, ಬಟ್ ಇದು ಹೈಯರ್ ಬೀಯಿಂಗ್ಸ್, ಮೇಲಿನ ಲೋಕದಿಂದ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರುವಂತಹ ಒಂದು ಫೆನಾಮಿನಾ, ವಿದ್ಯಮಾನ. ಸೊ ಇದಕ್ಕೆ ನಾವು ಗಮನವನ್ನು ಹೆಚ್ಚು ಕೊಡಬೇಕು. ಕ್ರಾಪ್ ಡಿಸೈನ್ ಬಗ್ಗೆ ಇನ್ನೂ ಹೆಚ್ಚು ಮಾತಾಡಬೇಕು, ಇದ್ರ ಬಗ್ಗೆ ಏನು ಅಂತ ಆಸಕ್ತಿ ತೋರಿಸಿ ಇನ್ನೂ ಕಂಡುಕೊಳ್ಳೋಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು. ಇದು ನಮ್ಮ ಡೈಮೆನ್ಷನ್ಗಿಂತ ಇನ್ನೂ ಬೇರೆ ಡೈಮೆನ್ಷನ್ ಇದೆ, ನಮ್ಮ ರಿಯಾಲಿಟಿಗಿಂತ ಇನ್ನೂ ಬೇರೆ ರಿಯಾಲಿಟಿ ಇದೆ ಅಂತ ಪ್ರೂವ್ ಮಾಡುತ್ತೆ. ಖಂಡಿತವಾಗಿ ಇದು ಪ್ರೂವ್ ಮಾಡುತ್ತೆ. ಸೈಂಟಿಸ್ಟ್ಸ್ಗೆ ಯಾವುದೇ ಥರದ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಇಲ್ಲ. ಯಾಕೆಂದರೆ ಇದೆಲ್ಲ ಅವ್ರಿಗೆ
ಮಾಡರ್ನ್ ಸೈನ್ಸ್ ಯಾವುದೇ ತರ ಇದಕ್ಕೆ ಒಂದು ಉತ್ತರವನ್ನ ಕೊಡಲ್ಲ. ಯಾಕಂದ್ರೆ ಅವರು ನೋಡಿದ್ದು ಮಾತ್ರ ಸತ್ಯ, ನೋಡದೇ ಇರೋದು ಸತ್ಯ ಇಲ್ಲ ಅಂತ ಅವ್ರು ಏನ್ ಹೇಳ್ತಾರೆ, ಇದು ಅದನ್ನ ಖಂಡಿತವಾಗಿ ನಿರಾಕರಿಸ್ತಾ ಇದೆ, ಅದನ್ನ ಖಂಡನೆ ಮಾಡ್ತಾ ಇದೆ ಈ ಫೆನಾಮಿನಾ. ಸೊ ಹೀಗೆ ನಾವು ಈ ಐಯೋಮ್ ಕೂಡ ವೇದಿಕ್ ಸಿಂಬಲ್ ಕೂಡ ಇದರಲ್ಲಿ ಡಿಸೈನ್ ಕೂಡ ಬಂದಿದೆ. ಇನ್ನು ಯಾವ್ಯಾವ ತರಹದ ಸಿಂಬಲ್ಸು, ಡಿಸೈನ್ಸು, ಪ್ಯಾಟರ್ನ್ಸ್ ಬಂದಿದೆ ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.